ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಎಂಸಿ ಸುಧಾಕರ್ ಅವರು ಅಸಮಾಧಾನಗೊಂಡಿದ್ದಾರೆ, ಬೇಸರಗೊಂಡಿದ್ದಾರೆ. ಬಹುಶಃ ಈ ಹಿಂದೆ ಮಂತ್ರಿ ಆಗಿದ್ದಂತಹ ಎಂಸಿ ಸುಧಾಕರ್ ಅವರನ್ನ ಮಂತ್ರಿ ಮಾಡ್ತಾರೆ ಅಂತ ಹೇಳಿ ಇವರು ಅಂದ್ಕೊಂಡಿದ್ರು. ಆದ್ರೆ ಡಿಕೆ ಶಿವಕುಮಾರ್ ಅವರ ಎರಡನೇ ಪಟ್ಟಿಯಲ್ಲಿ ಅವರ ಹೆಸರು ಇಲ್ಲದೇ ಇರೋದ್ರಿಂದಾಗಿ ಬಹಳ ನೋವಾಗಿದೆಯಂತೆ ಎಂಸಿ ಸುಧಾಕರ್ ಅವರಿಗೆ. ಯಾಕೆ ಕೈತಪ್ಪಿತು ಎಂದು ಯಾರನ್ನು ಕೇಳಬೇಕು? 3 ವರ್ಷದಲ್ಲಿ ಪಕ್ಷಕ್ಕೆ ಮುಜುಗರವಾಗುವ ಕೆಲಸ ಮಾಡಿಲ್ಲ, ನಾನು ಯಾವುದೇ ವಿವಾದಾತ್ಮಕ ಹೇಳಿಕೆಯನ್ನೂ ಕೊಟ್ಟಿಲ್ಲ, ಸರ್ಕಾರದ ವರ್ಚಸ್ಸು ಕುಗ್ಗುವ ಕೆಲಸವೂ ಮಾಡಿಲ್ಲ. ಆದ್ರೆ ಯಾಕೆ ಸಚಿವ ಸ್ಥಾನ ಕೈತಪ್ಪಿದೆಯೋ ಗೊತ್ತಿಲ್ಲ ಅಂತ ಏನ್ ಹೇಳಿದ್ದಾರೆ ಮುಂದುವರೆದು ನೋಡೋಣ ಬನ್ನಿ. ಮಾಜಿ ಸಚಿವರಾದಂತ ಹಾಗೂ ಹಾಲಿ ಶಾಸಕರಾದಂತ ಡಾಕ್ಟರ್ ಎಂಸಿ ಸುಧಾಕರ್ ಅವ್ರ ಜೊತೆಲಿದ್ದೇನೆ. ಸರ್, ಎಲ್ಲೋ ಒಂದ್ ಕಡೆಗೆ ಕೆಲಸ ಮಾಡಿದೆ ತಪ್ಪಾಯ್ತು ಅನ್ನೊಂದು ಆಯಾಮ ಈಗ ನಿಮಗೂ ಕೂಡ ಬಂದಿರುವಂತದ್ದು. ಯಾಕಂದ್ರೆ ಯಾವ್ದು ಕಳಂಕ ಇರಲಿಲ್ಲ, ಯಾವ್ದು ಕಿರಿಕಿರಿ ಇರಲಿಲ್ಲ, ಯಾವುದೇ ಲೋ ಲೆವೆಲ್ ಪಾಲಿಟಿಕ್ಸ್ ಕೂಡ ಇರಲಿಲ್ಲ. ಇದು ಎಲ್ಲೊಂದ್ ಕಡೆ ಎಡವಟ್ಟಾಯ್ತು ಅನಿಸ್ತಾ ಇದೆಯಾ ನನಗೆ? ನನಗೀಗ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ನನಗೆ. ಈಗ ಅದಕ್ಕೆ ನೀವು ಹೇಳಿರ್ತಕ್ಕಂಥ ವಿಚಾರಗಳಿಗೆ ಯಾರ ಹತ್ರ ಉತ್ತರ ಬಯಸಬೇಕು? ಇದು ಯಾರು ಉತ್ತರ ಕೊಡ್ತಾರೆ? ಹೈಕಮಾಂಡ್ ಅವರು ಉತ್ತರ ಕೊಡ್ತಾರಾ, ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರಾ, ಇಲ್ಲ ಮಾಜಿ ಮುಖ್ಯಮಂತ್ರಿಗಳು ಕೊಡ್ತಾರಾ, ಇಲ್ಲ ಇನ್ಯಾರು ಕೊಡ್ತಾರೆ, ನಮ್ಮ ಉಸ್ತುವಾರಿಗಳು ಕೊಡ್ತಾರಾ? ಗೊತ್ತಿಲ್ಲ ನನಗೆ. ನನಗಂತೂ ಒಂದೊಂದ್ಸತಿ ಬಹಳ ಬೇಸರ ಆಗುತ್ತೆ. ನಾನು ಯಾವುದೇ ಒಂದು ವಿವಾದಾತ್ಮಕ ಹೇಳಿಕೆ ಕೊಡದಿರ, ಪಕ್ಷಕ್ಕೆ ಮುಜುಗರ ಆಗುವಂತ ರೀತಿಯಲ್ಲಿ ಅಥವಾ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡದಿರ, ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವರ್ಚಸ್ಸು ಕುಗ್ತಕ್ಕಂತ ರೀತಿಯಲ್ಲಿ ನಾನು 3 ವರ್ಷಗಳಲ್ಲಿ ಯಾವುದೇ ಒಂದು ಸನ್ನಿವೇಶ ಸಂದರ್ಭ ನಾನು ಸೃಷ್ಟಿ ಮಾಡಿರಲಿಲ್ಲ. ಇಷ್ಟೆಲ್ಲ ಒಳ್ಳೆ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನಮ್ಮ ಇಲಾಖೆಯಲ್ಲಿ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಟ್ಟು ಬಹಳಷ್ಟು ಜನರಿಗೆ ನಾನು ಅವರ ವಿಶ್ವಾಸವನ್ನು ಗಳಿಸುವಂತ ಕೆಲಸ ಮಾಡಿದ್ದೀನಿ. ಅತಿಥಿ ಉಪನ್ಯಾಸಕರ ಸಮಸ್ಯೆ ಇರಬಹುದು, ಏನಿವತ್ತು ಪ್ರಮೋಷನ್ಸ್ ದೊಡ್ಡ ಮಟ್ಟದಲ್ಲಿ ₹1 ಇವತ್ತು ಯಾರೋ ಭ್ರಷ್ಟಾಚಾರದ ಆರೋಪ ಮಾಡದ ರೀತಿಯಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಪದೋನ್ನತಿ ಕೊಡುವಂತ ಕೆಲಸಗಳನ್ನು ಮಾಡಿದ್ದೀವಿ. ಇನ್ನು ಹಲವಾರು ಕೆಲಸಗಳು, ಏನು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಬದಲಾಯಿಸಿ ರಾಜ್ಯ ಶಿಕ್ಷಣ ನೀತಿ, ಅದನ್ನು ಬಹಳ ಯಶಸ್ವಿಯಾಗಿ ನಾವು ತಂದಿದ್ದೀವಿ. ಇನ್ನು ಹಲವಾರು ನಾವು ಅಭಿವೃದ್ಧಿ ಕೆಲಸಗಳು ಬಹಳಷ್ಟು ನಾನು ದೊಡ್ಡ ಪಟ್ಟಿ ಇದೆ. ಆದ್ರೆ ಇವತ್ತು ಯಾರ ಹತ್ರ ನಾನು ಹೇಳ್ಬೇಕು? ಅವೆಲ್ಲ ಯಾರನ್ನ ನಾನು ಒಪ್ಪಿಸುವಂತದಕ್ಕೆ ಮಾಡಬೇಕು? ಇವತ್ತು ಇದೆಲ್ಲ ವ್ಯರ್ಥ ಆಯ್ತಾ? ಯಾಕಿದೆಲ್ಲ ನಾನು ಮಾಡಿದೆ? ನಾನು ಬಹುಶಃ ಇನ್ನ ನಾನು ಏನಾದ್ರು ಮಾತಾಡಿದ್ರೆ ಬೇರೆ ನಮ್ಮ ಸಹೋದ್ಯೋಗಿಗಳು ಬೇಜಾರು ಮಾಡ್ಕೊಳ್ತಾರೆ. ಈಗ ನಾನು ಎಲ್ಲಿ ಎಡುವುದೇ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಅದರಿಂದ ಪಕ್ಷ ನನಗೆ ಹೇಳಬೇಕಾಗತ್ತೆ, ನೀನ್ ಇಂಥ ಕಡೆ ತಪ್ಪು ಮಾಡಿದ್ಯಾ, ಇಂಥ ಕಾರಣದಿಂದ ನೀವು ಬೇರೆಯವರನ್ನ ಈಗ ಯಾರನ್ನ ತೆಗೆದುಕೊಂಡಿದ್ದಾರೆ ಹಿಂದಿನ ಸಂಪುಟದಲ್ಲಿ ಇದ್ದಂತವ್ರನ್ನ, ಅವ್ರಿಗೆ ಏನ್ ಪ್ಲಸ್ ಪಾಯಿಂಟ್ಸ್, ನಂದೇನ್ ನೆಗೆಟಿವ್ಸ್, ನಾನೆಲ್ಲಿ ವಿಫಲ ಆದೆ ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ಮುಂದೆ ನಾನು ಅದನ್ನು ತಿದ್ಕೊಳ್ಳೋಂಥದಕ್ಕೆ ಸಾಧ್ಯ ಆಗುತ್ತೆ. ಬಾಗಿಲು ಮುಚ್ಚಿದೆ ಸರ್, ಬಾಗಿಲು ಮುಚ್ಚೋದ್ರಿಂದ ಈಗ ಸದ್ಯದ ಹೊಸ ಬಾಗಿಲು ಯಾವ್ದು ತೆರೆಯುವಂತದಿಲ್ಲ. ಏನ್ ಪ್ಲಾನ್ ಸರ್ ಈಗ? ಇಲ್ಲ, ಈಗ ನಾವು ಬಾಗಿಲು ತೆಗಿತೀವಿ ಅಂತಕ್ಕಂಥದ್ದಲ್ಲ, ರಾಜಕೀಯ ಇಲ್ಲಿಗೆ ಮುಕ್ತಾಯ ಆಗೋದಿಲ್ಲ. ಮುಂದೆ ನಾವು ಕನಿಷ್ಠ ಎಚ್ಚರಿಕೆಯಿಂದ ಇರ್ಬೋದಲ್ವಾ? ನಾವು ಎಲ್ಲಿ ಎಡುವುದ್ವಿ ಅಂತಕ್ಕಂಥದ್ದು ನಾವು ಎಚ್ಚರಿಕೆಯಿಂದ ಇದ್ದು ಏನೆಲ್ಲ ನಾವು ಕೆಲವು ಮಾನದಂಡಗಳು ಇರ್ತವೆ ಕೆಲವು ಪಕ್ಷದ ಚೌಕಟ್ಟಿನಲ್ಲಿ, ವ್ಯವಸ್ಥೆಯಲ್ಲಿ, ಆಡಳಿತದಲ್ಲಿ, ಅದನ್ನ ನಾವು ಚಾಚು ತಪ್ಪದೆ ಪಾಲನೆ ಮಾಡುವಂತದ್ದಾಗತ್ತಲ್ಲ. ಸರ್, ಇನ್ನೊಂದು ಆರೋಪ ಇರುವಂತದ್ದು ಕಪ್ಪ ಕೊಟ್ಟವರಿಗೆ ಸಿಕ್ಕಿದೆ ಸಚಿವ ಸ್ಥಾನ ಅಂತ. ನಾನು ಈ ರೀತಿಯಾಗಿ ಮಾತುಗಳಿಗೆ ನಾನು ಅದಕ್ಕೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಹಜವಾಗಿ ಒಂದು ಸಂಪುಟ ವಿಸ್ತರಣೆ ತಡ ಆದಂತ ಸಂದರ್ಭದಲ್ಲಿ ನಾನಾ ರೀತಿಯಾದಂತ ಈ ರೀತಿ ಮಾತುಗಳು ಹೊರಬರ್ತದೆ. ಆ ರೀತಿ ಆಗಿದೆ ಅಂತ ನಾನು ಎಲ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಾಜಿ ಸಚಿವರು ಹಾಗೂ ಶಾಸಕರಾದಂತಹ ಸುಧಾಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ವಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಂಗಾರಪೇಟೆ ಶಾಸಕರಾದಂತಹ ನಾರಾಯಣ ಸ್ವಾಮಿ ಅವರ ಜೊತೆಲಿದ್ದೇನೆ. ಸರ್, ಈಗ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ರಿ, ಒಂದು ಸಭೆ ನಡೆಸಿದ್ರಿ, ಬೇಸರ ಹೊರ ಹಾಕಿದ್ರಿ, ಕೆಲಸ ಮಾಡ್ತಾನೆ ಇದೀವಿ, ಇವತ್ತರೆಗೂ ಪ್ರತಿಫಲ ಸಿಕ್ಕಿಲ್ಲ. ನೀವು ಹೇಳಿರೋದು ಯಾಕೆ? ನಮ್ಮ ದುರ್ದೈವ ಹೈಕಮಾಂಡಿನ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಿರ್ಲಕ್ಷ್ಯ. ಈ ಜಿಲ್ಲೆಯಲ್ಲಿ ಯಾರು ಕೂಡ ಸಮರ್ಥರಿಲ್ಲ. ಇವರು ಗೆದ್ಕೊಂಬರ್ಲಿ, ಅವ್ರು ಗೆದ್ಕೊಂಬಂದಾಗ ನಾವು ಅಧಿಕಾರ ಅನುಭವಿಸೋ ಒಂದು ಈ ಉದ್ದೇಶದಿಂದ ನಮ್ಮನ್ನ ಕಡೆಗಣಿಸಿದ್ದಾರೆ. ಇನ್ನೊಂದು, ನಿಮ್ಮ ಜಿಲ್ಲೆ ಸುತ್ತಮುತ್ತ ಚಿಕ್ಕಬಳ್ಳಾಪುರ ಆಗಲಿ ಕೋಲಾರ ಆಗಲಿ ನಿಮ್ಮವರೇ ತುಳಿತಾರೆ ಅನ್ನೋದು ಕೂಡ ಒಂದು ಮಾತಿದೆ. ನಮ್ಮವರು ಅಂದ್ರೆ ನಮ್ಮ ಜಿಲ್ಲೆಯವರು ಯಾರು ಅಲ್ಲ. ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಅಧಿಕಾರಗಳನ್ನು ಅನುಭವಿಸಿ ಬೇರೆ ಜಿಲ್ಲೆಗೆ ಹೋಗಿ ಇವತ್ತು ಅಧಿಕಾರ ಅನುಭವಿಸ್ತಕ್ಕಂಥವರು ಅದನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಅದು ಇವತ್ತಿಂದ ಅಲ್ಲ, 30 ವರ್ಷದಿಂದ ಮಾಡ್ತಾರೆ, ಇವತ್ತು ಮಾಡ್ತಾರೆ, ಮುಂದೆನೂ ಮಾಡ್ತಾ ಇರ್ತಾರೆ. ಮುನಿಯಪ್ಪ ಅವರು ಇದರಲ್ಲಿ ಇದ್ದಾರೆ ಅಂತ ನೀವು ಬೇಸರದಿಂದ ಒಂದು ಪ್ರಶ್ನೆ ಮೂಡಿಸಿದ್ರಿ. ಏನು ಮಾಡಕ್ಕಾಗಲ್ಲ, ಗೊತ್ತಿರೋ ವಿಚಾರಣೆ. ಈಗ ಮುಂದಿನ ಪ್ಲಾನ್ ಏನ್ ಸರ್? ಯಾಕಂದ್ರೆ ಈಗ ಬಾಗಿಲಂತೂ ಮುಚ್ಚಿದೆ, ಈಗಂತೂ ಏನು ನಾಳೆ ನಾವೆಲ್ಲ ಒಟ್ಟಿಗೆ ಸೇರ್ತೇವೆ. ಸುಮಾರು ಈ ರಾಜ್ಯದ
ಎಲ್ಲ ಹತ್ತು ಕೂಡ ಸಭೆ ಸೇರ್ತೇವೆ. ಸಭೆ ಸೇರಿ ನಾವು ಯಾವ ರೀತಿ ತೀರ್ಮಾನ ತಗೋಬೇಕು, ನಮ್ಮ ಅನ್ಯಾಯಕ್ಕೆ ನಾವೇನು ಪರಿಹಾರ ಕಂಡುಕೋಬೇಕು ಅಂತ ನಾಳೆ ಚರ್ಚೆ ಮಾಡ್ತೇವೆ. ಅಂದಾಜ್ 30 ಜನ 30 ಮೇಲ್ಪಟ್ಟಾಗ್ತೀವಿ. ನಾರಾಯಣಸ್ವಾಮಿ ಅವರ ಮಾತನ್ನ ಕೇಳಿದಾಗ ಆಕ್ರೋಶ, ಬೇಸರ ಇರೋದು ಗೊತ್ತಾಗುತ್ತೆ. ಸಭೆಯನ್ನ ಸೇರಿದ ನಂತರ ನಿರ್ಧಾರವನ್ನ ಮಾಡ್ತೇವೆ. ಇಲ್ಲಿಗೆ ನಿರ್ಧಾರ ಏನಾಗಿರುತ್ತೆ ಅನ್ನೋ ಉತ್ತರ ನಾಳೆ ಸಿಗಲಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್, BV ರಿಪಬ್ಲಿಕ್.